ಅದೇ ಜೀವಿಕಾ ಮಹಿಳಾ ಸಂಚಾಲಕರಿಂದ ವೆಂಕಟಾಳ ಮುಖಂಡರಿಂದ ಪೈಸಾ ನಮ್ಮ ಹಿರಿಯ ಮುಖಂಡ ಮುಖಂಡ ಚಿನ್ನಪ್ಪ ಪೈಸಾ ಹಾಗೇನೆ ಹಿರಿಯ ಮುಖಂಡ ಹಾಗೇನೆ ಇವರು ಸುಧಾರಣೆ ನಡೆಯಲಿ ಅಂತ ಅವರೆಲ್ಲ ಬಂದಿರತಕ್ಕಂಥ ಉದ್ದೇಶ ಒಂದೇ, ನಿಮ್ಮ ಮುಖಾಂತರ ಆದರೂ ಕೂಡ ನಮಗೆ ಸಾಮಾಜಿಕ ನ್ಯಾಯವನ್ನು ಕೊಡಿ, ನಮ್ಮ ಕುಟುಂಬಗಳು ನೆಮ್ಮದಿಯಿಂದ ಬದುಕತಕ್ಕಂಥ ಅವಕಾಶ ಮಾಡಿಕೊಡಿ ಅಂತಕ್ಕಂಥ ಮನವಿಯನ್ನ ನಿಮ್ಮ ಮುಖಾಂತರ ಹೇಳೋದಕ್ಕೆ ಇವತ್ತೆಲ್ಲರೂ ಆ ಹಳ್ಳಿಯ ಕುಟುಂಬಗಳು ಹೆಣ್ಣುಮಕ್ಕಳು ಸಮೇತ ದಲಿತ ಸಂಘ ಸಮಿತಿಯ ಪದಾಧಿಕಾರಿಗಳೆಲ್ಲ ನಿಮ್ಮನ್ನ ಮುಖಾಂತರ ನಾವು ಮನವಿ ಮಾಡಲಿಕ್ಕೆ ಇವತ್ತು ಬಂದಿದ್ದೇವೆ. ಉದ್ದೇಶ ಇಷ್ಟೇ, ಚಿಕ್ಕಬಳ್ಳಾಪುರ ತಾಲೂಕು ದಂಡಿ ಹೋಬಳಿ ಸಿಂಗಾಟದ ಇರತಕ್ಕಂಥ ಒಂದು ಗ್ರಾಮ. ಆ ಗ್ರಾಮದ ಸರ್ವೆ ನಂಬರ್ 67 ಪೈಕಿ 71, 72, 73, 74, 85, 86 1972, 73 ಇಸ್ವಿಯಲ್ಲಿದೆ. ಆವತ್ತಿನ ಕಾಲಘಟ್ಟದಲ್ಲಿ ಸುಮಾರು ಸಾವಿರಾರು ಎಕರೆ ಜಮೀನು ಗೋಮಾಳ ಮತ್ತು ಖರಾಬ್ ಜಮೀನುಗಳು ಇದ್ದಿದ್ದು ಕೂಡ ನಾವೆಲ್ಲ ಗಮನಿಸಿದ್ದೇವೆ. ಅಂತ ಭೂಮಿಗಳನ್ನ ಕಂದಾಯ ಇಲಾಖೆಯ ಎಲ್ಲ ಅಧಿಕಾರಿಗಳು ಕೂಡ ಏನು ಮಾನ್ಯ ದೇವರಾಜ ಅರಸು ಅವರು ತಾಕತ್ತು ಈ ತಹಸೀಲ್ದಾರ್ಗಿಲ್ಲ. ಕಾರಣ ಏನಂದ್ರೆ ಬಡವರ ಪರವಾಗಿ ನ್ಯಾಯ ಪಟ್ಟರೆ ಏನು ಸಿಗೋದಿಲ್ಲ ಅನ್ನೋದು. ಇವರು ಬಡವರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಕಂದಾಯ ಇಲಾಖೆಯ ಒಬ್ಬ ತಹಸೀಲ್ದಾರ್ ಆಗಿರ್ತಕ್ಕಂಥವ್ರು ನಾವು ಅವ್ರ ಪರವಾಗಿ ನಿಂತ್ಕೊತಾ ಇದ್ದೀವಿ. ಅರಣ್ಯ ಇಲಾಖೆಯವರು ಪ್ರಶ್ನೆ ಮಾಡಬೇಕಾಗಿತ್ತು, ನಿಮ್ಮ ಇಲಾಖೆಗೆ ಯಾವ ಆಧಾರದ ಮೇಲೆ ಈ ಭೂಮಿ ಸಿಕ್ಕಿದೆ? ನಾವು ಆವತ್ತಿನ ಕಾಲಘಟ್ಟದಲ್ಲಿ ಕಂದಾಯ ಇಲಾಖೆಯಿಂದ ಎಲ್ಲ ದಾಖಲೆಗಳನ್ನು ಕೊಟ್ಟಿದ್ದೀವಿ, ಭೂಮಿ ಕೊಟ್ಟಿದ್ದೀವಿ, ಸ್ಕೆಚ್ ಕೊಟ್ಟಿದ್ದೀವಿ, ಕಂದಾಯ ಕಟ್ಟಿಸ್ಕೊತಾ ಇದ್ವಿ. ಅವ್ರಿಗೆ ಯಾವುದೇ ರೀತಿಯಾದ ಬಡಪಾಯಿಗೆ ತೊಂದರೆ ಕೊಡಬೇಡಿ ಅಂತಕ್ಕಂಥದ್ದನ್ನು ಹೇಳ್ಬೇಕಾಗಿತ್ತು ತಹಸೀಲ್ದಾರ್ ಅವರು. ಇವರೆಲ್ಲ ತಹಸೀಲ್ದಾರ್ ಚೇಂಬರ್ಗೆ ಹೋಗಿ ಮಾತಾಡಿದ್ರೆ ಇದು ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದಲ್ಲ, ನೀವು ಹೋಗಿ ಫಾರೆಸ್ಟ್ ಇಲಾಖೆಯವ್ರನ್ನ ಕೇಳ್ಕೊಳ್ಳಿ ಅಂತ ಹೇಳ್ತಾರಂತೆ ತಹಸೀಲ್ದಾರ್. ಬೇಜವಾಬ್ದಾರಿತನದಿಂದ ನೀವೆಲ್ಲ ನೋಡಿ, ಇದರಲ್ಲಿ ಕೂಡ ಇದೆ ಡಿಮ್ಡ್ ಫಾರೆಸ್ಟ್ ಎಲ್ಲ ತಾಲೂಕಿನಲ್ಲಿ ಎಲ್ಲ ರೈತರು ತೊಂದರೆ ನಿಲ್ಲಿಸಬೇಕಂತಲೂ ಇಟ್ಟಿದ್ದಾರೆ. ಭೇಟಿ ಇವರೇ ಭೇಟಿ ಇಟ್ಟಿರೋದಿದೆ. ಆಮೇಲೆ ಸರ್ ನಾವು ಇದ್ರ ಬಗ್ಗೆ ಪ್ರಸ್ತಾವ ಮಾಡಿಲ್ಲ ಅಂತಲ್ಲ, ನಾವು ಹಿಂದೆ ಗೌರಿಬಿದನೂರು ತಾಲೂಕಲ್ಲಿ ಇದೇ ಸಮಸ್ಯೆಗಳನ್ನು ತಗೊಂಡು ಹೋರಾಟ ಮಾಡಿದಾಗ ಆಗ ಜಿಲ್ಲಾಧಿಕಾರಿಗಳೇ ಅಲ್ಲಿ ಬಂದಿದ್ದು. ಅವಾಗ ಅವರು ಫಾರೆಸ್ಟ್